ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಕ್ರಿಸ್ಪಿ ಆ್ಯಂಡ್ ಗರಿ ಆದಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತರೂ ನೀವು ಲಂಚ್ ಬಾಕ್ಸಿಗಾದರೂ ಮಾಡ್ಬೋದು, ಅಥವಾ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಂದಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಯಾವಾಗಲಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿರಿ ತುಂಬ ಗರಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ರಿ. ಈಸಿ ಮೆಥಡ್ನಲ್ಲಿ ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಾದರೆ ಫಟಾಫಟ್ ಅಂತ ಹೇಳಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ವಿಡಿಯೋ ಇಷ್ಟ ಆಯಿತಾ? ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೇಗೆ ಮಾಡೋದು ಅಂತ ಹೇಳಿ ಬೇಗ ನೋಡಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ಒಂದು ಆಲೂಗಡ್ಡೆನ ಬಳಸಿ ಇವತ್ತು ಈ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮೇಲಿನ ಸಿಪ್ಪೆ ಪೀಲ್ ಮಾಡಿ ತೊಗೊಂಡ್ಬಿಡ್ರಿ. ಇದು ಕುದಿಸಿರೋದ್ರಿಂದ ನೋಡಿರಿ ಈ ಥರ ಕಟ್ ಮಾಡಿ ಕುದಿಸ್ತಿದ್ದೀನಿ ನಾನು, ಯಾಕೆಂದರೆ ಇದು ಸಿಪ್ಪೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ. ಈ ಥರ ಕಟ್ ಮಾಡಿ ಕುದಿಸೋದ್ರಿಂದ ನೋಡಿರಿ ಇಷ್ಟು ಸುಲಭವಾಗಿ ಬರುತ್ತೆ. ಈಗ ಸಿಪ್ಪೆ ಪೀಲ್ ಮಾಡಿದ್ದಾಯಿತು. ಒಂದು ಫೋರ್ಕ್ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ ಇದ್ದರೆ ನೀವು ಅದರಿಂದನೂ ಸ್ಮ್ಯಾಶ್ ಮಾಡ್ಕೋಬೋದು. ಸಾಫ್ಟಾಗಿ ಬೆಂದರೆ ನೋಡಿರಿ ಯಾವುದೇ ಗಂಟುಗಳಿಲ್ದಾರ್ದೇ ಈ ರೀತಿ ಆಗುತ್ತೆ. ದಪ್ಪ ಇದ್ದರೆ ಇದನ್ನು ಪೂರ್ತಿ ಹಿಟ್ಟಿನ ಹದಕ್ಕೆ ಕ್ರೀಮ್ಸ್ ಟೆಕ್ಸ್ಚರ್ನಲ್ಲಿ ಇದನ್ನು ರೆಡಿ ಮಾಡ್ಕೊಳ್ರಿ. ನಿಮಗೆ ಸ್ನ್ಯಾಕ್ಸ್ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಯೂಸ್ ಮಾಡ್ಕೊಳ್ರಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಈಗ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟು ಇದನ್ನು ಈಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಬರ್ತೀನಿ. ಈಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ತೊಗೊಂಡಂಥ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕೋಣ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಗೋಧಿ ಹಿಟ್ಟನ್ನು ಬಳಸ್ಬೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಸ್ಪೈಸಸ್ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನೇ ಹಾಕೋಣ. ಇದನ್ನು ಹಾಕೋದ್ರಿಂದ ನೋಡಿರಿ, ಆಯಿಲ್ ಹಾಕೋದ್ರಿಂದ ಸ್ನ್ಯಾಕ್ಸ್ ಗರಿಯಾಗಿ ಬರುತ್ತೆ ನೋಡಿರಿ. ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲ ನೀಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳಿ. ಈ ರೀತಿ ಡ್ರೈ ಮಾಡಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಹದವಾಗಿ ಬರುತ್ತೆ ನೋಡಿ. ಈಗ ಇದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೊಳ್ಳೋಣ. ಒಂದೇ ಹಿಟ್ಟಿಗೆ ನೀರು ಹಾಕಿ ನಾದಕ್ಕೆ ಹೋಗಬೇಡ್ರಿ, ಯಾಕಂದರೆ ಹಿಟ್ಟು ಮೃದುವಾದರೆ ಮತ್ತೆ ಹಿಟ್ಟು ಸೇರಿಸ್ಬೇಕಾಗುತ್ತೆ, ಅಲ್ಲಿ ಹದ ತಪ್ಪೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾದ್ಕೊಳ್ರಿ. ಏಕೆಂದರೆ ಸ್ನ್ಯಾಕ್ಸು ಕರೆಕ್ಟಾಗಿ ಶೇಪಾಗಿ ಬರಬೇಕು ಅಂದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆನ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿಂದ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾದ್ಕೊಳ್ರಿ. ಯಾಕೆಂದರೆ ಹಿಟ್ಟು ನೆನೆದ ಮೇಲೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಹಾಗಾಗಿ ಇದನ್ನು ನಾದಬೇಕಾದ್ರೆ ಚೂರು ಗಟ್ಟಿಯಾಗಿಯೇ ನಾದ್ಕೊಳ್ರಿ. ರವೆ ನೆನೆಯಷ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನೋಡಿ ಈ ರೀತಿ ನಾದ್ಕೋಬೇಕು. ಈಗ ಇದನ್ನು ಒಂದು 15 ನಿಮಿಷ ನಾನಿಲ್ಲಿ ನೆನೆಯೋಕ್ಕೆ ಇಡ್ತಿದ್ದೀನಿ. ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಹಿಟ್ಟು ತುಂಬ ಜಿಗಿಯಾಗಿ ಬರುತ್ತೆ. ಒಂದು 15 ನಿಮಿಷದ ನೆನೆಯಲ್ಲಿ. ಇವಾಗ ಫಸ್ಟು ಆಲೂಗಡ್ಡೆ ಏನು ನಾನು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ನಲ್ಲ, ಇದಕ್ಕೆ ಸ್ವಲ್ಪ ಸ್ಪೈಸಸ್ಸನ್ನು ಆ್ಯಡ್ ಮಾಡಿಕೊಂಡು ಆಲೂ ಮಸಾಲನ ರೆಡಿ ಮಾಡ್ಕೊಳ್ಳೋಣ. 1 ಚಿಟಿಕೆ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಫ್ಲೇವರ್ ನೋಡಿಕೊಂಡು ಹಾಕ್ಕೊಳ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನೂ ಸಹಿತ ಹಾಕ್ತಾಯಿದ್ದೀನಿ. ಸಿಂಪಲ್ ಆದಂಥ ಮಸಾಲ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮಗೆ ಚಟ್ಪಟ ಮಸಾಲ ಅದು ಏನು ಬೇಕಂತ ಟೇಸ್ಟಿಗೋಸ್ಕರ ನೀವು ಚಾಟ್ ಮಸಾಲನಾದರೂ ಬಳಸ್ಬೋದು, ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಆದರೂ ಹಾಕ್ಬೋದು. ನೋಡಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಾಯಿದ್ದೀನಿ. ಮನೇಲಿ ಯಾವುದಿರುತ್ತೋ ಆ ಮಸಾಲ ಹಾಕಿದರೆ ಸಾಕು ನೋಡಿರಿ, ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಮತ್ತು ಬೇಗನೆ ಆಗುತ್ತೆ. ಈಗ ಈ ರೀತಿ ಇದನ್ನು ಪರ್ಫೆಕ್ಟಾಗಿ ಕಲಿಸ್ಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಡೋಣ. ಫಸ್ಟ್ ನೋಡಿರಿ, ನಾವಿಲ್ಲಿ ಹಿಟ್ಟನ್ನು ನೆನೆಯಕ್ಕೆ ಇಟ್ಟಿದ್ವಲ್ಲ ಚಪಾತಿ ಹಿಟ್ಟು, ಇದನ್ನು ಒಂದೊಂದು ಸ್ವಲ್ಪ ಇದನ್ನು ಕೈಯಿಂದ ನಾದ್ಕೊಂಡು ಒಂದು ಇಡೀದಾದಂಥ ಉಳ್ಳಿನ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಪಾರ್ಟ್ ಮಾಡ್ತಾಯಿಲ್ಲ. ಈ ಹಿಟ್ಟು ಎಷ್ಟು ನಾದಿದ್ದೀನೋ ಇದರಿಂದ ದೊಡ್ಡದಾದಂಥ ಚಪಾತಿನೇ ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಿಗೆ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಬೇಕಾದರೆ ನಮಗೆ ಇದಕ್ಕೆ ಮಾಡೋಕ್ಕೆ ಸರಿ ಆಗಲ್ಲ ಅನ್ನೋರು 2 ಪಾರ್ಟಾಗಿ ಹಿಟ್ಟನ್ನು ಮಾಡಿಕೊಂಡು ನೀವು 2 ಉಳ್ಳೆಗಳನ್ನಾಗಿ 2 ಚಪಾತಿಯನ್ನಾಗಿ ಮಾಡ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ, ಪಟಾಪಟ್ ಅಂತೇಳಿ ಕೆಲಸ. ಒಂದೇ ಸರಿಗೆ ತುಂಬ ಸ್ನ್ಯಾಕ್ಸನ್ನು ನಾವು ಮಾಡ್ಬೋದು, ಈಸಿ ಆಗುತ್ತೆ ನೋಡಿರಿ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಮಾತ್ರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡ್ತಿರ್ಬೋದು ನೀವಿಲ್ಲಿ
ಇದನ್ನು ಒಂದು ಹತ್ರ ದಪ್ಪಗೆ ಒಂದು ಹತ್ರ ತೆಳ್ಳಗೆ ಲಟ್ಸಕ್ಕೆ ಹೋಗಬೇಡ್ರಿ. ಈಕ್ವಲ್ ಆಗಿ ಚಪಾತಿನ ರೆಡಿ ಮಾಡ್ಕೊಳ್ರಿ. 1-2 ನಿಮಿಷ ಟೈಮ್ ಹಿಡಿದ್ರೂ ಸಹಿತ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಗರಿಗರಿಯಾಗಿ ತುಂಬ ಒಳ್ಳೆ ರುಚಿಯಾದಂಥ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ಈಗ ನೋಡಿರಿ, ಇಷ್ಟು ದೊಡ್ಡದಾದಂಥ ಚಪಾತಿನ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ದಪ್ಪ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಪೂರ್ತಿ ದಪ್ಪನೂ ಬೇಡ, ಪೂರ್ತಿ ತೆಳ್ಳಗೂ ಬೇಡ, ಆ ರೀತಿ ನಾನಿಲ್ಲಿ ಲಟ್ಟಿಸಿ. ಇವಾಗ ನಾನಿಲ್ಲಿ ನೋಡಿರಿ, ಒಂದು ಒಳ್ಳೆ ಟೇಸ್ಟಿಗೋಸ್ಕರ ಒಂದು ದೊಡ್ಡ ಸ್ಪೂನಿಂದ 1 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಯಾವುದಾದ್ರೂ ಬಳಸ್ಬೋದು. 1 ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ಇವೆರಡೂ ಕೂಡ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಇದ್ದರೆ ಮಾತ್ರ ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ, ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗ ಇದ್ರ ತುಂಬ ಸ್ಪ್ರೆಡ್ ಮಾಡೋಣ. ನಾವು ಪಿಜ್ಜಾ ಬೇಸಿಗೆಲ್ಲ ಸ್ಪ್ರೆಡ್ ಮಾಡ್ತೀವಲ್ಲ, ಆ ರೀತಿ ಇದನ್ನು ಮಾಡಿಕೊಳ್ರಿ. ತುಂಬ ಅದ್ಭುತ ರುಚಿಯಾಗಿ ಬರುತ್ತೆ. ಈ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಪ್ರಿಪೇರ್ ಮಾಡಿದಂಥ ಆಲೂ ಮಸಾಲಾನ ಇದಕ್ಕೆ ಹಾಕೋಣ. ಇಲ್ಲಿ ಟೊಮ್ಯಾಟೊ ಸಾಸ್ ಆಗಿರ್ಬೋದು ಅಥವಾ ಚಿಲ್ಲಿ ಸಾಸ್ ತುಂಬ ಬಳಸೋಕ್ಕೆ ಹೋಗಬೇಡ್ರಿ. ಒಂದೊಂದೇ ಸ್ಪೂನ್ ಹಾಕಿರಿ. ತುಂಬ ಆದರೆ ಅದು ನೀರಾಗಿ ಚೆನ್ನಾಗಿ ಬರೋದಿಲ್ಲ. ಆಲೂಗಡ್ಡೆ ಮಸಾಲೆ ಇದೇನಿದೆ ನೋಡಿರಿ, ಗಟ್ಟಿಯಾಗಿಯೇ ಇರಬೇಕು. ಗಟ್ಟಿ ಆದ್ರೇ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಾವು ಫಿಲ್ಲಿಂಗ್ ಮಾಡಿದಾಗ ನೋಡಿರಿ, ಫ್ರೈ ಮಾಡಬೇಕಾದ್ರೆ ಹೊರಗೆ ಬರೋದಿಲ್ಲ. ಈ ರೀತಿ ಇದನ್ನು ನೀಟಾಗಿ ಎಲ್ಲ ಕಡೆ ಆಲೂ ಮಸಾಲನ್ನು ಸ್ಪ್ರೆಡ್ ಮಾಡ್ಕೊಳ್ರಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಇದನ್ನು ಪೇಷನ್ಸಿಂದ ಮಾಡಿಕೊಳ್ರಿ. ತುಂಬ ಚೆನ್ನಾಗಿ ನೋಡಿರಿ, ಒಂದು ತೆಳುವಾದಂಥ ಲೇಯರ್ ಇಲ್ಲಿ ಕೋಟಿಂಗ್ ಆಗಿದೆ. ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಿದ ಮೇಲೆ ಈಗ ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಸೇರಿಸೋದಿಲ್ಲ. ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಳ್ರಿ. ತುಂಬ ಚೆನ್ನಾಗಿ ಲೇಯರ್ಸ್ ಬರುತ್ತೆ. ನೀವು ಯಾವ ರೀತಿ ಟೈಟಾಗಿ ಫೋಲ್ಡ್ ಮಾಡ್ಕೋತೀರೋ ಆ ರೀತಿ ಲೇಯರ್ಸ್ ಬರುತ್ತೆ ನೋಡಿ. ಸ್ವಲ್ಪ ಇದನ್ನು ಮೇಲಿಂದ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಇದನ್ನು ಫೋಲ್ಡ್ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಲೇಯರ್ಸ್ ಬರುತ್ತೆ. ಈಗ ನೋಡಿರಿ, ಈ ಥರ ಫೋಲ್ಡ್ ಮಾಡಿಂದ ಹೊರಗಡೆ ಮಸಾಲೆಗಳು ಬರಲಾರ್ದ ರೀತಿ ಒಂದು ರೀತಿ ಇದನ್ನು ಅಂಟಿಸ್ಕೊಳ್ರಿ. ಈ ಥರ ನೋಡಿ, ಎಡ್ಜಸ್ ಏನಿರುತ್ತೆ ಅದನ್ನು ಸರಿಯಾಗಿ ಅಂಟಿಸ್ಕೊಂಡ್ಬಿಟ್ಟು ಈಗ ಒಂದು ನೈಫ್ ತೊಗೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಸ್ನ್ಯಾಕ್ಸನ್ನು ಕಟ್ ಮಾಡ್ಕೊಳ್ರಿ. ನಿಮಗೆ ಇಷ್ಟ ಆದಂಥ ಶೇಪ್ನಲ್ಲಿ ಸಹಿತ ನೀವು ಮಾಡ್ಬೋದು. ಇದನ್ನು ನಾನು ಈ ರೀತಿ ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದ್ರ ನೋಡೋಕ್ಕೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಲೇಯರ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನೆಲ್ಲ ಇದನ್ನು ಪೂರ್ತಿ ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನು ಫಟಾಫಟ್ ಅಂಥೇಳಿ ಕಟ್ ಮಾಡಿ ತಗೊಳ್ರಿ, ಬೇಗನೆ ಆಗುತ್ತೆ. ಇವಾಗ ನೋಡಿ, ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಸ್ವಲ್ಪ ಇದು ನಿಧಾನಕ್ಕೆ ಮೇಲಿಂದ ಈ ಥರ ನೀವು ಪ್ರೆಸ್ ಮಾಡ್ಕೊಳ್ರಿ. ಸ್ವಲ್ಪ ಕೂಡ ಆಲೂಗಡ್ಡೆ ಮಸಾಲ ಹೊರಗೆ ಬಂದಿಲ್ಲ ನೋಡಿರಿ, ನೀಟಾಗಿ ಕುತ್ಕೊಂಡಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ತಟ್ಟೆ ತುಂಬ ಅಷ್ಟು ಸ್ನ್ಯಾಕ್ಸ್. ಈಗ ನಾನಿಲ್ಲಿ ಒಂದು ಬೌಲೇನ ತೊಗೋತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು ಬದಲು ನೀವು ಮೈದಾ ಹಿಟ್ಟನ್ನು ಬಳಸ್ಬೋದು. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ರಿ. ಈಗ ಒಂದು ಚಿಟಿಕೆ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ನೋಡಿರಿ. ಈಗ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಈಗ ಇದನ್ನು ಹಾಕಿ ನೀರು ಹಾಕಿ ಗಂಟಿಲ್ದಿರೋ ರೀತಿ ಕಲಿಸ್ಕೋಬೇಕು. ಗೋಧಿ ಹಿಟ್ಟಿನ ಆಗಿರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀರು ಹಾಕಿದನ್ನು ಗಟ್ಟಿನೂ ಇರಬಾರ್ದು, ತುಂಬ ನೀರಾಗಿರಬಾರ್ದು. ಆ ರೀತಿ ಇದನ್ನು ಕಲಿಸ್ಕೊಳ್ರಿ. ಗಂಟುಗಳು ಮಾತ್ರ ಇರಲೇಬಾರ್ದು. ಈ ರೀತಿ ಕಲಿಸ್ಕೊಂಡು ಇನ್ನು ಸ್ವಲ್ಪ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ. ಆವಾಗ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಯಾವುದೇ ಒಣ ಹಿಟ್ಟಿನ ಗಂಟುಗಳು ಇದರಲ್ಲಿ ಸಿಗೋದಿಲ್ಲ. ಈ ರೀತಿ ಮತ್ತೆ ನೀರು ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಇದನ್ನು ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ಫಸ್ಟಲ್ಲಾದರೂ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಕಲರೇ ಚೇಂಜ್ ಆಗೋಯಿತು ಅದನ್ನು ಹಾಕಿದ್ಮೇಲೆ. ಫ್ರೈ ಮಾಡಿದ್ಮೇಲೆ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದು. ಇವಾಗ ಈ ಸ್ಲರಿನಲ್ಲಿ ನಾವು ಫಸ್ಟು ಪ್ರಿಪೇರ್ ಮಾಡಿದಂಥ ಸ್ನ್ಯಾಕ್ಸನ್ನು ಡಿಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ನೋಡಿ, ಈ ರೀತಿ ಸ್ಲರಿನಲ್ಲಿ ಹಾಕಿ ಡಿಪ್ ಮಾಡಿರಿ. ಆದರೆ ಇದರಲ್ಲಿ ನೆನೆಸಬಾರ್ದು. ಈ ಥರ ಡಿಪ್ ಮಾಡಿದ ತಕ್ಷಣವೇ ಎಣ್ಣೆಗೆ ಹಾಕಬೇಕು. ಇವಾಗ
ಫ್ರೈ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ತವಾದಲ್ಲಿ ಫಸ್ಟ್ ತೇವಾಂಶ ಎಲ್ಲ ಹೊರಟು ಹೋಗಲಿ, ಪೂರ್ತಿ ಡ್ರೈ ಆಗಿದ ಮೇಲೆ ಹಾಕಿರಿ. ನಾನಿಲ್ಲಿ ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಈ ಸ್ನ್ಯಾಕ್ಸನ್ನು ನೀವು ಫ್ರೈ ಮಾಡ್ಕೋಬೋದು. ಕಡಿಮೆ ಎಣ್ಣೆಲ್ಲಾದರೂ ಫ್ರೈ ಮಾಡಿರಿ ಅಥವಾ ಜಾಸ್ತಿ ಎಣ್ಣೆಲಾದರೂ ಫ್ರೈ ಮಾಡಿರಿ. ಟೇಸ್ಟ್ ಮಾತ್ರ ಜಬರ್ದಸ್ತಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ, ಇಲ್ಲ ಅಂದರೆ ಹಸಿ ಬಿಸಿ ಆಗುತ್ತೆ, ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ. ಇವಾಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ. ಒಂದೊಂದೇ ನಾನಿಲ್ಲಿ ಸ್ಲರಿನಲ್ಲೇ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೂನಿನ ಸಹಾಯದಿಂದ ಹಾಕಿರಿ, ಏಕೆಂದರೆ ಎಣ್ಣೆ ಸರಿಯಾಗಿ ಬಿಸಿ ಆದರೆ ಕೈಗೆ ತಗಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಪೂನಿಂದನೇ ಹಾಕಿರಿ. ಅಭ್ಯಾಸ ಇಲ್ಲದೆ ಇರೋರು, ಹೊಸದಾಗಿ ಮಾಡ್ತಾ ಇರೋರು ನೋಡಿರಿ, ಫೋರ್ಕಿಂದಾದರೂ ಹಾಕ್ಬೋದು ಅಥವಾ ಸ್ಪೂನಿಂದನಾದರೂ ಹಾಕಿರಿ. ನಾನಿಲ್ಲಿ ಕೈಲಿಂದನೇ ಹಾಕ್ತಾಯಿದ್ದೀನಿ, ಬೇಗ ಬೇಗ ಆಗುತ್ತೆ. ಎಣ್ಣೆ ನೋಡಿರಿ ಈ ಥರ ಹಾಕಿದ ತಕ್ಷಣ ಕ್ವಿಕ್ಕಾಗಿ ಫ್ರೈ ಆಗಬೇಕು. ಆವಾಗ ಕೋಟಿಂಗ್ ಕೂಡ ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಬಿಟ್ಕೊಂಬರೋದಿಲ್ಲ ನೋಡಿರಿ. ತವಾಗ ಕೂಡ ಅಂಟ್ಕೊಳ್ಳೋದಿಲ್ಲ, ಸರಿಯಾಗಿ ಬರುತ್ತೆ. ಇವಾಗ ನೋಡಿರಿ ಒಂದು ಸೈಡ್ ಪೂರ್ತಿಯಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ತಿರುಗಿಸಿ ಹಾಕೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಕಲರ್ ಚೇಂಜ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೋ ಸರಿಯಾಗಿ ಅಂಥೇಳಿ. ಈಗ ಇದನ್ನು ಎರಡೂ ಕಡೆ ತಿರುಗಿಸಿ ಹಾಕಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಆವಾಗ ಕಡಾಕೇನು ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟೊತ್ತಿಟ್ಟರು ನೀವು ಇದನ್ನು ಹೀಗೇ ಇರುತ್ತೆ ನೋಡಿರಿ, ಕ್ರಿಸ್ಪಿಯಾಗಿಯೇ ಇರುತ್ತೆ. ಸ್ವಲ್ಪ ಇದನ್ನು ಎರಡೂ ಕಡೆ ತಿರುಗಿಸಿ ಹಾಕಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ರಿ. ಒಳಗಡೆಯಿಂದನೂ ಸಹಿತ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಆಲೂ ಮಸಾಲೆ ಸಹಿತ ಚೆನ್ನಾಗಿ ಬೆಂದಿರುತ್ತೆ. ಈಗಿದು ಸರಿಯಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದ್ದಾವೆ. ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ನೋಡಿ, ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಬೇಕಾದರೆ ಹೋಗಿ ನೋಡ್ಬೋದು. ಬರೀ ಆಲೂ ಸ್ನ್ಯಾಕ್ಸ್ ಅಷ್ಟೇ ಅಲ್ಲ, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿ ಆಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ ರೆಸಿಪಿ, ರೈಸ್ ರೆಸಿಪಿ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿಗಳ ರೆಸಿಪಿ ಎಲ್ಲದನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಗಳು ಬೇಕಂದರೆ ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆ ಎಲ್ಲ ರೀತಿಯ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಹೀಗೇ ನೋಡಿರಿ, ನಿಮಗೆ ಎಲ್ಲ ವೀಡಿಯೋಗಳು ಇಷ್ಟ ಆದರೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಎಲ್ಲರೂ ಒಂದು ಒಳ್ಳೆ ಹೊಸ ರೆಸಿಪಿನ ಕಲ್ತಂಗಾಗುತ್ತೆ, ಹೊಸ ರುಚಿನ ತಿಂದಂಗಾಗುತ್ತೆ. ನೋಡಿಲ್ಲಿ ಎರಡನೇ ಟ್ರಿಪ್ ಸಹಿತ ನಾನಿಲ್ಲಿ ಫ್ರೈ ಮಾಡಿ ತೊಗೊಂಡು ಬಂದಿದ್ದೀನಿ. ಒಂದು ಆಲೂಗಡ್ಡೆ, 1 ಕಪ್ ಗೋಧಿ ಹಿಟ್ಟಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಬೋದು. ನಾನಿಲ್ಲಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಲರ್ಫುಲ್ ಆಗಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದು ಕೂಡ ಅಷ್ಟೇ ಅದ್ಭುತ ರುಚಿ ಇರುತ್ತೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಇವತ್ತೇ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.